ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮನ್ನು ಒಂದು ಒಳ್ಳೆ ಪುಣ್ಯಕ್ಷೇತ್ರ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇವತ್ತು ನಾವಿರೋದು ಆದಿಶಕ್ತಿ ಚಾಮುಂಡೇಶ್ವರಿಯ ಪುಣ್ಯಕ್ಷೇತ್ರ. ಇದೊಂದೇ ಅಲ್ಲ, ಬಸಪ್ಪನವರ ಪುಣ್ಯಕ್ಷೇತ್ರ ಕೂಡ. ಚನ್ನಪಟ್ಟಣದಿಂದ ಒಂದು 17 to 18 ಕಿಲೋಮೀಟರು. ಗೌಡಗೆರೆ ಅನ್ನೋ ಹಳ್ಳಿ. ಇಲ್ಲಿ ನೋಡ್ತಿದ್ದೀರಲ್ಲ ತೆಂಗಿನಕಾಯಿಗಳು. ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಅದರದೇ ಆದ ಒಂದು ಇತಿಹಾಸ ಮತ್ತು ಮಹಿಮೆ ಇರುತ್ತೆ. ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ, ಹೆಚ್ಚಾಗಿ ಹಣಕಾಸಿನ ತೊಂದರೆ, ಸಂತಾನ ಸಮಸ್ಯೆ ಇರೋರು ಈ ಕ್ಷೇತ್ರದಿಂದ ಪರಿಹಾರ ಪಡೆದಿದ್ದಾರೆ. ರಾಮ್ ಸೇತು ಕಟ್ಟಲು ರಾಮಾಯಣದಲ್ಲಿ ಉಲ್ಲೇಖ ಮಾಡಿದಾರಲ್ಲ, ನೀರಿನಲ್ಲಿ ತೇಲುವ ಕಲ್ಲುಗಳು, ಅದು ಕೂಡ ನೋಡ್ಬೋದು ನೀವಿಲ್ಲಿ. ಇದೇ ನೋಡಿ ಬಸಪ್ಪನ ಸನ್ನಿಧಿ. ಎಲ್ಲ ದಿನ ಬಸಪ್ಪ ಇರೋದಿಲ್ಲ ಇಲ್ಲಿ, ಬೇರೆ ಕಡೆ ಪೂಜೆಗೆ ಹೋಗಿರ್ತಾರೆ. ಸೊ ಇವತ್ತು ನಮಗೆ ಬಸಪ್ಪನ ದರ್ಶನ ಆಗಲಿಲ್ಲ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಕೆಲವು ಮೇಕೆ ಮರಿಗಳಿತ್ತು. ದೇವಸ್ಥಾನದವರೇ ಸಾಕಿರ್ಬೋದು, ನಮ್ಮನ್ನು ನೋಡಿ ಪಾಪ ಹೆದರ್ಕೋತಾ ಇತ್ತು. ಇನ್ನೊಂದು ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಹೋಮ ಹವನ ನಡೆಯೋದಕ್ಕೆ ದೊಡ್ಡದಾಗಿ ಹೋಮದ ಕುಂಡಗಳಿದೆ. 35,000 kg ಮತ್ತು 18 ಕೈಗಳು ಹಾಗೂ ಪಂಚಲೋಹದಿಂದ ಮಾಡಿರುವ ಮೂರ್ತಿ ಇದು. ಪಂಚಲೋಹ ಅಂದರೆ 5 ಮೆಟಲ್ ಸೇರಿರುತ್ತೆ. 1 ಚಿನ್ನ, 2 ಬೆಳ್ಳಿ, 3 ಹಿತ್ತಾಳೆ, 4 ತಾಮ್ರ ಮತ್ತು 5 ಕಬ್ಬಿಣ. ಈ ಪಂಚಲೋಹದ ಮೂರ್ತಿ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಗಿದೆ, ಚಾಮುಂಡಿ ತಾಯಿದು. ದಿನನಿತ್ಯ ಬರೋ ಭಕ್ತರಿಗೆ ಇಲ್ಲಿ ತಾಯಿಯ ಪ್ರಸಾದ ಕೂಡ ಸಿಗುತ್ತೆ. ಪುರಾಣಗಳ ಪ್ರಕಾರ ಲೋಕಕಂಟಕ ಅಸುರರಾಗಿದ್ದ ಚಂಡ ಮತ್ತು ಮುಂಡ ಇವರಿಬ್ಬರೂ ಸಂಹಾರ ಮಾಡಿ ತಾಯಿ ಚಾಮುಂಡಿ ಆದ್ಲು. ಮಹಿಷಾಸುರ ಮರ್ದಿನಿ ಆದಿಶಕ್ತಿ ಸೃಷ್ಟಿಯಾಗಿದ್ದು ಹೇಗೆ ಗೊತ್ತಾ? ಮುಂಚೆ ನನಗೂ ಗೊತ್ತಿರಲಿಲ್ಲ, ಆಮೇಲೆ ಪುರಾಣಗಳಿಂದ ತಿಳಿತು. ಬ್ರಹ್ಮನ ವರಬಲದಿಂದ ಮೆರೀತಿದ್ದ ಮಹಿಷಾಸುರ, ಅವನನ್ನು ಸಂಹಾರ ಮಾಡಲು ಎಲ್ಲ ದೇವತೆಗಳು ತುಂಬ ಕಷ್ಟಪಡ್ತಿದ್ರು. ಆಗ ಎಲ್ಲ ದೇವತೆ ತಮ್ಮ ಶರೀರದಿಂದ ಒಂದೊಂದು ಅಂಶವನ್ನು ತೆಗೆದು ಆದಿಶಕ್ತಿನ ಸೃಷ್ಟಿ ಮಾಡ್ತಾರೆ. ನೀವೆಲ್ಲರೂ ಖಂಡಿತ ಹೋಗಿ ತಾಯಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ಒಳ್ಳೆಯದಾಗಲಿ.